ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ನಮನಗಳು. ಕಿತ್ತೂರು ಚೆನ್ನಮ್ಮಾಜಿಯ ಅಭಿವೃದ್ಧಿ ಪ್ರಾಧಿಕಾರ 2008ರಲ್ಲಿ ಅನುಷ್ಠಾನಕ್ಕೆ ತರಲಾಗಿತ್ತು. ಆಗ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಬೆಳವಡಿ ಮಲ್ಲಮ್ಮ, ಅಮಟೂರು ಬಾಳಪ್ಪ ಸೇರಿ ಬೈಲಹೊಂಗಲ ತಾಲೂಕಿನ ಎಲ್ಲ ಸ್ವತಂತ್ರ ವೀರ ಸೇನಾನಿಗಳ ಕುರಿತು ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು, ಅವರ ನೆನಪಿಗೋಸ್ಕರ ಇಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ 2008ರಲ್ಲಿ ಕಿತ್ತೂರು ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಲಾಗಿತ್ತು. ನಂತರದಲ್ಲಿ 2016ರಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಇಚ್ಛಾಶಕ್ತಿಯಿಂದ ಈ ಕಿತ್ತೂರು ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರದಲ್ಲಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರವನ್ನು ಸಪ್ರೇಟಾಗಿ ಮಾಡಲಾಯಿತು, ಬೇರ್ಪಡಿಸಲಾಯಿತು. ಬೇರ್ಪಡಿಸಿ ಸುಮಾರು 2008ರಿಂದ ಅಂತಂದರೆ ಇವತ್ತಿಗೆ 17 ವರ್ಷಗಳ ಗತಿಸಿದ ಚೆನ್ನಮ್ಮ ಪ್ರಾಧಿಕಾರಕ್ಕೆ. ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೇವಲ 9 ವರ್ಷಗಳು ಗತಿಸಿದೆ. ಅಂತಂದ್ರೆ ಈ 9 ವರ್ಷಗಳು ಗತಿಸಿದ್ರೂ ಸಹಿತ ಅನುದಾನದಲ್ಲಿ ಬಹಳ ಒಂದು ಅಂತರದ ಒಂದು ಇದು ಅಂತರ ಭಾಳ ಕಾಯ್ಕೊಂಡಿದ್ದಾರೆ. ಅಂದರೆ ಅನುದಾನದಲ್ಲಿ ದೊಡ್ಡ ತಾರತಮ್ಯ ಆಗಿದೆ. ಏನು ತಾರತಮ್ಯ ಅಂತಂದರೆ, ಇದುವರೆಗೆ ಈ ಒಂದು ಕಿತ್ತೂರು ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 2025ರವರೆಗೆ ಸೇರಿ 43 ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ವೆಚ್ಚ ಮಾಡಲಾಗಿದೆ. ಆದರೆ ಸುಮಾರು 9 ವರ್ಷಗಳ ಹಿಂದೆ ಅನುಷ್ಠಾನಕ್ಕೆ ಬಂದಿರತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಇದುವರೆಗೆ ಪ್ರಾಧಿಕಾರದಿಂದಲೇ 350 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚಿಗೆ ವೆಚ್ಚವನ್ನು ಮಾಡಲಾಗಿದೆ, ಅನುದಾನವನ್ನು ತಗೊಳ್ಳಲಾಗಿದೆ. ಅಂದರೆ ಚೆನ್ನಮ್ಮ 2008ರಲ್ಲಿ ರಚನೆ ಆಗಿದ್ದರೂ ಸಹಿತ 17 ವರ್ಷಗಳು ಗತಿಸಿದ್ರೂ ಸಹಿತ ಮೊದಲು ಪ್ರಾರಂಭದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರವೂ ಸಹಿತ ಚೆನ್ನಮ್ಮ ಪ್ರಾಧಿಕಾರದಲ್ಲಿನೇ ಇದ್ದಾಗ ಎಲ್ಲ ಸೇರಿ 43 ಕೋಟಿ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಿ ಈಗ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 350 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಸ್ಥಳೀಯವಾಗಿ ನೋಡಿದರೆ ಬೇರೆ ಬೇರೆ ಇಲಾಖೆಯಿಂದಲೂ ಸಹಿತ ಸುಮಾರು 400 ಕೋಟಿ ರೂಪಾಯಿಗಳು, ಅಂದರೆ ಒಟ್ಟು ಸುಮಾರು 650ರಿಂದ 700 ಕೋಟಿ ರೂಪಾಯಿಗಳವರೆಗೆ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಈಗಾಗಲೇ ಖರ್ಚು ಮಾಡಲಾಗಿದೆ. ಸಂಗೊಳ್ಳಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ರಾಯಣ್ಣನವರನ್ನು ನೇಣುಗಂಬಕ್ಕೆ ಹಾಕಿದ್ದಕ್ಕಾಗಿ ನಂದಗಡದಲ್ಲಿಯೂ ಸಹಿತ ಅಭಿವೃದ್ಧಿ ಪರ ಕೆಲಸಗಳನ್ನು ಮಾಡಲಾಗಿದೆ. ಅಲ್ಲಿಯೂ ಸಹಿತ ಸುಮಾರು ಒಂದು 200 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚಿಗೆ ನಂದಗಡದಲ್ಲಿಯೂ ಸಹಿತ ಈಗಾಗಲೇ ಖರ್ಚು ಮಾಡಲಾಗಿದೆ. ಉಳಿದುದನ್ನೆಲ್ಲ ಸಂಗೊಳ್ಳಿಯಲ್ಲಿ ಮಾತ್ರ ಮಾಡಲಾಗಿದೆ. ಸಂಗೊಳ್ಳಿ ಮತ್ತು ನಂದಗಡಕ್ಕೆ ಸೀಮಿತವಾಗಿ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಇದೆ. ಆದರೆ ಕಿತ್ತೂರು ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರವು ಈಗೂ ಸಹಿತ ವೀರರಾಣಿ ಬೆಳವಡಿ ಮಲ್ಲಮ್ಮ, ಆಮೇಲೆ ಅಮಟೂರು ಬಾಳಪ್ಪ ಮತ್ತು ಇನ್ನಿತರ ವೀರ ಸೇನಾನಿಗಳನ್ನು ಸೇರಿಸಿಕೊಂಡು ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳ, ಕಿತ್ತೂರು ಚೆನ್ನಮ್ಮನ ಐಕ್ಯ ಸ್ಥಳವಾದಂಥ ಬೈಲಹೊಂಗಲ, ಆಮೇಲೆ ಕಿತ್ತೂರು ಚೆನ್ನಮ್ಮ ಆಳಿದಂಥ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ, ಒಟ್ಟು ಎಲ್ಲ ಸೇರಿ ಆ ಆಸ್ಥಾನಕ್ಕೆ ಸಂಬಂಧಿಸಿದಂಥ 30 ಆಸ್ತಿಗಳ ಒಂದು ಅಭಿವೃದ್ಧಿ ಸಲುವಾಗಿ ಇದುವರೆಗೆ 43 ಕೋಟಿ ರೂಪಾಯಿಗಳನ್ನು ಮಾತ್ರ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಇಂಥ ಒಂದು ತಾರತಮ್ಯವನ್ನು ವಿರೋಧಿಸಿ ಅಲ್ಲಿ ಇರ್ತಕ್ಕಂಥ ಗುರುಗಳು ಈ ಒಂದು ತಾರತಮ್ಯವನ್ನು ವಿರೋಧಿಸಿ ರಾಜ್ಯ ಗುರು ಸಂಸ್ಥಾನ ಕಲ್ಮಠ ಮಡಿವಾಳ ರಾಜ ಯೋಗೇಂದ್ರ ಮಹಾಸ್ವಾಮೀಜಿಯವರು ಮೊನ್ನೆ 18ನೇ ತಾರೀಕಿನ ದಿನ ಈ ತಾರತಮ್ಯದ ವಿರೋಧವಾಗಿ
ಕಿತ್ತೂರನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಅಲ್ಲಿ ಇದರ ಬಗ್ಗೆ ಉಗ್ರವಾದಂಥ ಪ್ರತಿಭಟನೆ ಮಾಡುವುದಾಗಿ ಘೋಷಣೆಯನ್ನು ಮಾಡಿದರು. ಅವರ ಜೊತೆಗೆ ಮತ್ತೆ ಅಲ್ಲಿರ್ತಕ್ಕಂಥ ಹಿರಿಯರು, ಆ ನಾಡಿನ ಕಿತ್ತೂರು ಚೆನ್ನಮ್ಮನ ಅಭಿಮಾನಿಗಳು ಎಲ್ಲರೂ ಸೇರಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಇಂದು ಬೈಲಹೊಂಗಲದಲ್ಲಿಯೂ ಸಹಿತ ಚೆನ್ನಮ್ಮ ಇವರು ನಮ್ಮ ಕಲ್ಮಠದ ರಾಜಗುರು ಸಂಸ್ಥಾನ ಕಲ್ಮಠದ ಮಡಿವಾಳ ರಾಜ ಯೋಗೇಂದ್ರ ಮಹಾಸ್ವಾಮೀಜಿಯವರು ಬೈಲಹೊಂಗಲಕ್ಕೆ ಇವತ್ತು ಬಂದು ಇಲ್ಲಿಯ ಜನರ ಜೊತೆಗೆ ಚರ್ಚೆಗಳನ್ನು ಮಾಡಿ ಅದೇ 18ನೇ ತಾರೀಕಿನ ದಿನ ಬೈಲಹೊಂಗಲ ನಗರವನ್ನು ಸಹಿತ, ಅಂದರೆ ಬೈಲಹೊಂಗಲ ಕಿತ್ತೂರು ಚೆನ್ನಮ್ಮನ ಐಕ್ಯವಾದಂಥ ಸ್ಥಳ, ಅಲ್ಲಿ ಇದನ್ನು ಅಂದ್ರೆ ಇಲ್ಲಿಯೂ ಸಹಿತ ಬಂದ್ ಮಾಡಿ ಆ ಒಂದು ಕಿತ್ತೂರು ಬಂದ್ಗೆ ಬೆಂಬಲಿಸಿದಂಗೂ ಆಯಿತು, ಇದಕ್ಕೆ ಪ್ರಚೋದನೆಯನ್ನು ಕೊಟ್ಟಂಗಾತು ಅನ್ನುವಂಥ ಕಾರಣದಿಂದ ಬೈಲಹೊಂಗಲ ನಗರವನ್ನು 18ನೇ ತಾರೀಕಿನ ದಿನ ಬೈಲಹೊಂಗಲ ನಗರದ ನಗರವಾಸಿಗಳಾಗಿರ್ತಕ್ಕಂಥ ವಿ.ಐ. ಪಾಟೀಲ್ರ ನೇತೃತ್ವದಲ್ಲಿ ಮಾಜಿ ಶಾಸಕರಾದಂಥ ವಿ.ಐ. ಪಾಟೀಲ್ರು, ಆಮೇಲೆ ಜಿಲ್ಲಾ JDS ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಮಾಡಲ್ಗಿ ಹಾಗೂ ಇನ್ನಿತರ ಶ್ರೀಶೈಲ್ ಬೋಳಣ್ಣವರ ತಾಲೂಕಾ ಪಂಚಮಸಾಲಿ ಸಂಘಟನೆಯ ಅಧ್ಯಕ್ಷರು ಹಾಗೂ ಇನ್ನಿತರ ಎಲ್ಲ ಹಿರಿಯರು ಸೇರಿಕೊಂಡು ಈ ಸಂಸ್ಥಾನ ಮಟ್ಟ ರಾಜ ಯೋಗೇಂದ್ರ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಇವತ್ತು ಅದನ್ನು ಒಂದು 18ನೇ ತಾರೀಕಿನ ದಿನ ಬೈಲಹೊಂಗಲದಲ್ಲಿ ಸಹಿತ ನಾವು ಬಂದು ಆಚರಣೆ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಈಗಾಗಲೇ ತಗೊಂಡಾಗಿದೆ. ಆ ನಂತರದಲ್ಲಿ ನಾವು ಕಾಲ್ನಡಿಗೆಯಿಂದ ಉಪವಿಭಾಗದ ಕಾರ್ಯಾಲಯಕ್ಕೆ ಹೋಗಿ, ಅಂದರೆ ಅವರೇ ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು, ನಮ್ಮ ಬೈಲಹೊಂಗಲ ಉಪವಿಭಾಗಾಧಿಕಾರಿಗಳು, ಅವರಿಗೂ ಸಹಿತ ಒಂದು ಈ ಥರ ನಾವು ಮಾಡಬೇಕಂತ ಮಾಡಿದ್ದೀವಿ ಅಂತಕ್ಕಂಥ ಒಂದು ವಿಚಾರವಾದ ಮನವಿಯನ್ನು ಸಲ್ಲಿಸಲಾಯಿತು. ಈ ಒಂದು ಸಲ್ಲಿಸಿದ ಮನವಿಗೆ ಅವರು ಸಹಿತ ಸ್ಪಂದಿಸಿದ್ದಾರೆ. ಇದರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಸರ್ಕಾರ ಗಮನ ಸೆಳಿತೀನಿ ಅಂತ ಅನ್ನುವಂಥ ಆಶ್ವಾಸನೆಯನ್ನು ಸಹಿತ ಉಪವಿಭಾಗಾಧಿಕಾರಿಗಳು ಕೊಟ್ಟಿದ್ದಾರೆ. ಆದರೂ ಸಹಿತ ನಾವೆಲ್ಲರೂ ಸೇರಿಕೊಂಡು, ಅಂದರೆ ಬೈಲಹೊಂಗಲ ನಾಡಿನ ಜನ, ಕಿತ್ತೂರು ಚೆನ್ನಮ್ಮನ ಅಭಿಮಾನಿಗಳು ಹಾಗೂ ಕಿತ್ತೂರು ಚೆನ್ನಮ್ಮನ ಬಗ್ಗೆ ಗೌರವ ಇರತಕ್ಕಂಥ ಎಲ್ಲ ಜನರು ಸೇರಿಕೊಂಡು ಆವತ್ತು 18ನೇ ತಾರೀಕಿನ ದಿನ ಎಲ್ಲ ಹಿರಿಯರು ನಿರ್ಧರಿಸಿದಂತೆ, ಆಮೇಲೆ ಕೂಡ ಶ್ರೀಗಳು ನಿರ್ಧರಿಸಿರುವಂತೆ ಎಲ್ಲ ಜನರು ಬಂದ ಇದಕ್ಕೆ ಭಾಳ ಸಹಕರಿಸಬೇಕು ಅಂಥೇಳಿ ನಾನು ನಮ್ಮ ವಾಹಿನಿಯ ಮುಖಾಂತರ ತಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೀನಿ. ಅವತ್ತು 18ನೇ ತಾರೀಕಿನ ದಿನ ಎಲ್ಲರೂ ಸಹಿತ ಈ ಒಂದು ತಾರತಮ್ಯದ ಒಂದು ವಿಚಾರಣೆಗಾಗಿ ಇದೊಂದು ಪ್ರತಿಭಟನೆ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿದೆ. ಅದರಲ್ಲಿ ಮೊನ್ನೆ ಆಯವ್ಯಯ ಬಜೆಟ್ನಲ್ಲೂ ಸಹಿತ ಮುಖ್ಯಮಂತ್ರಿಗಳು ಈ ಕುರಿತು ಒಂದು ಬಿಡಿಕಾಸನ್ನು ಸಹಿತ ಕಿತ್ತೂರು ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೀಡಿಲ್ಲ. ಅದು ಒಂದು ಕಾರಣ ಇದೆ, ಜೊತೆಗೆ ಇದು ಒಂದು ಕಾರಣ ಇದೆ. ಇದೆಲ್ಲ ಯಾಕೆ ಆಗ್ತಾ ಇದೆ? ಇಲ್ಲಿಯ ಚುನಾಯಿತ ಪ್ರತಿನಿಧಿಗಳ ಕೆಲಸ ಏನು? ಇವ್ರು ಯಾಕೆ ಇದನ್ನು ಕೇಳೋದಿಲ್ಲ? ಇಂಥ ಒಂದು ಸಾಕಷ್ಟು ಅವ್ಯವಸ್ಥೆಗಳು ಇಲ್ಲಿಯ ಚುನಾಯಿತ ಪ್ರತಿನಿಧಿಗಳಿಂದಲೇ ಆಗ್ತಾ ಇದೆ. ಇವರಲ್ಲಿ ಕೇಳುವ ಇಚ್ಛಾಶಕ್ತಿನೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇತ್ತು, ಮಾಡಿದರು. ಜೊತೆಗೆ ಸಾಕಷ್ಟು ಅನುದಾನವನ್ನು ತಂದು ಸಾಕಷ್ಟು ಅಭಿವೃದ್ಧಿ ಪರ ಕೆಲಸಗಳನ್ನು ಈಗಾಗಲೇ ಮಾಡಿದ್ದಾರೆ. ಆದರೆ ಈ ಜನ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದರೂ, ನಂತರದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು. ಇವರು ಯಾರೂ ಇಂಥ ಒಂದು ಕೆಲಸಗಳಿಗೆ ಬಿಡಿ ಕಾಸನ್ನು ಕೊಡುವಂಥ ಇಚ್ಛಾಶಕ್ತಿ ಇವ್ರಿಗಿಲ್ಲ, ಇವರು ಮಾಡಲೇ ಇಲ್ಲ. ಅದಕ್ಕಾಗಿ ಈ ಒಂದು 18ನೇ ತಾರೀಕಿನ ದಿನ ಪಕ್ಷಪಾತವಿಲ್ಲದೆ, ಪಕ್ಷಭೇದ ಮರೆತು ಇಲ್ಲಿಯ ಜನ ಈ ಒಂದು ಸ್ವಾಭಿಮಾನದ ಪ್ರತಿಭಟನೆಯನ್ನು ನಾವು ಮಾಡಿಕೊಳ್ಳೋದು ಅನಿವಾರ್ಯವಾಗಿರೋದ್ರಿಂದ ಎಲ್ಲರೂ ಆವತ್ತಿನ ದಿನ ಬಂದು ಇದಕ್ಕೆ ಶೋಭೆ ತರಬೇಕಂಥೇಳಿ ನಾನು ನಮ್ಮ ವಾಹಿನಿ ಮುಖಾಂತರ ಈ ಜನರನ್ನು, ಈ ಬೈಲಹೊಂಗಲ ನಾಡಿನ ಜನರನ್ನು ಕೇಳ್ಕೊಳ್ತಾ ಇದ್ದೇನೆ. ನಂತರದಲ್ಲಿ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳವಾದಂಥ ಕಾಕ್ತೆಯಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಆಸ್ತಿ ನಂಬರ್ 521 ಇದು ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳ. ಹಿಂದೆ ದೇಸಾಯರ ವಾಡೆ ಆಗಿತ್ತಿದ್ದು, ಅದು 39 ಗುಂಟೆಯಲ್ಲಿ ಅದೊಂದು ದೊಡ್ಡ ವಾಡೆ ಇತ್ತು. ಅಲ್ಲೇ ಕಿತ್ತೂರು ಚೆನ್ನಮ್ಮ ಜನ್ಮ ತಾಳಿದ್ದು, ಅಲ್ಲೇ ಬಾಲ್ಯಾವಸ್ಥೆಯನ್ನು ಮುಗಿಸಿದ್ದು, ಎಲ್ಲ ವಿದ್ಯೆಗಳನ್ನು ಸಹಿತ ಅಲ್ಲೇ ಕಲ್ತಿದ್ದು. ನಂತರದಲ್ಲಿ ಅವರನ್ನು ಕಿತ್ತೂರು ಸಂಸ್ಥಾನಕ್ಕೆ ಮದುವೆ ಮಾಡಿಕೊಟ್ಟಿರೋದ್ರಿಂದ ಅವರು ಆ ಕಡೆ ಹೋಗಬೇಕಾಯಿತು. ಈ ಒಂದು ಸ್ಥಿತಿಯಲ್ಲಿ ಇದುವರೆಗೆ ಭಾರತ ಸ್ವತಂತ್ರ ಆಗಿ ಸುಮಾರು 77 ವರ್ಷಗಳು ಕಳೆದಿದ್ದರೂ ಸಹಿತ
ಇಂಥ ಒಂದು ಪ್ರಾಧಿಕಾರಗಳಿಗೆ ಸಾಕಷ್ಟು ಅನುದಾನಗಳನ್ನು ಕೊಡ್ತಾ ಇದ್ರೂ ಸಹಿತ ಇವತ್ತಿನ ತನಕ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳಕ್ಕೆ ಸರ್ಕಾರದ ವತಿಯಿಂದ 10 ಪೈಸೆನೂ ಸಹಿತ ಅನುದಾನ ಸಿಕ್ಕಿಲ್ಲ. ಅದನ್ನು ಸರ್ಕಾರ ತನ್ನ ಕಬ್ಜಾ ಪಡ್ಕೊಂಡಿಲ್ಲ. ಇದರ ಬಗ್ಗೆ ನಾವೆಲ್ಲ ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದೀವಿ. ನಮ್ಮ ಜಿಲ್ಲೆಯ ಪಾಲಕ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಇದೇ ಕ್ಷೇತ್ರಕ್ಕೆ ಒಳಪಡ್ತಾರೆ. ಕಾಕತಿ ಅವರ ಯಮಕನಮರಡಿ ಕ್ಷೇತ್ರಕ್ಕೆ ಬರ್ತದೆ. ಅವರು 2008ರಿಂದ ಇವತ್ತಿನ ತನಕ ಶಾಸಕರಾಗಿ, ಸಚಿವರಾಗಿ, ಇದೇ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸಹಿತ ಕೆಲಸ ಮಾಡಿದರು. ಆದರೆ ಅವರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳಕ್ಕೆ ಅವರು ಇವತ್ತಿನ ತನಕ ಗಮನ ಹರಿಸಿಲ್ಲ. ಅಲ್ಲಿ ಇವತ್ತಿನ ತನಕ ಹೋಗಿ ಅದರ ಪರಿಸ್ಥಿತಿಯನ್ನು ನೋಡಿಲ್ಲ. ಅಲ್ಲಿ ಹೋಗಿ ನೋಡುವಂಥ ಕೆಲಸನೂ ಮಾಡಿಲ್ಲ. ಈಗ ಅವರ ಮಗಳೇ ಚಿಕ್ಕೋಡಿ ಪಾರ್ಲಿಮೆಂಟ್ಗೆ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡ್ತಾರೆ. ಅವರಿಗೂ ಸಹಿತ ಈ ಒಂದು ಚೆನ್ನಮ್ಮನ ಜನ್ಮಸ್ಥಳ ಅವರ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಬರುತ್ತೆ. ಅವರಾದರೂ ಸಹಿತ ಅವರು ಒಬ್ಬರು ಕಿತ್ತೂರು ಚೆನ್ನಮ್ಮನಂತನೇ ಕರ್ಕೋತಾರೆ. ಅಂಥ ಒಂದು ಹೆಣ್ಮಗಳು, ಈ ಒಂದು ವೀರ ಮಹಿಳೆ ಕಿತ್ತೂರು ಚೆನ್ನಮ್ಮಾಜಿಯ ಜನ್ಮಸ್ಥಳಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ಅವ್ರು ಮಾಡಬೇಕು ಅಂಥೇಳಿ ಅವರ ತಂದೆಯವರಲ್ಲಿಯೂ ಕೇಳ್ಕೊಂಡಿದ್ದೀವಿ. ಈಗ ಅವರ ಮಗಳಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರಲ್ಲೂ ಸಹಿತ ನಾವು ಕೇಳ್ಕೊಳ್ತೀವಿ. ಈ ಒಂದು ಕಿತ್ತೂರು ಚೆನ್ನಮ್ಮ ಅವರ ಅಭಿಮಾನಿಗಳು, ಅವರ ಸಮಾಜ ಅನ್ನುವಂಥದ್ದು ಇದೆ. ನಿಮಗೆ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಆಗದಿದ್ದರೆ ಸ್ಪಷ್ಟವಾಗಿ ಹೇಳಿಬಿಡಿ. ಇದೇ ಸಮಾಜದವರು ಬರೀ 10 ರೂಪಾಯಿ ಕೂಡಿಸಿದ್ರು ಸಹಿತ 20 ಕೋಟಿ ರೂಪಾಯಿ ಆಗುತ್ತೆ. ಅದಕ್ಕೆ ನಾವೇ ಅದನ್ನು ಅಲ್ಲಿ ಯಾರು ಇದ್ದಾರೋ ಅವ್ರ ಕಡೆಯಿಂದ ತಗೊಳ್ಬೋದು. ಅದಕ್ಕೆ ಸರ್ಕಾರ ಮಾಡಲಿಲ್ಲ ಅಂತಂದರೆ ಸಮಾಜ ಮಾಡೋದು ಅನಿವಾರ್ಯವಾಗಿದೆ. ಅದಕ್ಕಾಗಿ ಇಂಥ ಎಲ್ಲ ವಿಷಯಗಳನ್ನು ಇಟ್ಕೊಂಡು ನಾಳೆ ನಾವು 18ನೇ ತಾರೀಕಿನಿಂದ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅದಕ್ಕೆ ಈ ಭಾಗದ ಜನ ಇದಕ್ಕೆ ಸ್ಪಂದಿಸಬೇಕು. ಈ ಭಾಗದ ಚುನಾಯಿತ ಪ್ರತಿನಿಧಿಗಳು ಸಹಿತ ಕಣ್ಣು ತೆರಿಬೇಕು ಅಂತೇಳಿ ನಾನು ಈ ಒಂದು ಪ್ರಸಂಗದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.